ಮಮ್ಮೂಟಿಯವರ ಚೇತರಿಕೆಯನ್ನು ಆಚರಿಸುವ ಐಕಾನಿಕ್ ಫೋಟೋವನ್ನು ಮೋಹನ್ ಲಾಲ್ ಹಂಚಿಕೊಂಡಿದ್ದಾರೆ. ತಂತ್ರಜ್ಞಾನವಿಲ್ಲ, ಸ್ಟಾರ್ಟ್ಅಪ್ಗಳಿಲ್ಲ, ಕೇವಲ ಶ್ರದ್ಧೆ, ಸಮರ್ಪಣೆ ಮತ್ತು ಶಿಸ್ತು. ಮುಂಬೈನ ಇಬ್ಬರು ಡಬ್ಬಾವಾಲಾಗಳು ದಿನಕ್ಕೆ ಲಕ್ಷಗಟ್ಟಲೆ ಊಟದ ಡಬ್ಬಿಗಳನ್ನು 99.99% ನಿಖರತೆಯೊಂದಿಗೆ ಅಪ್ಲಿಕೇಶನ್ ಮತ್ತು ಜಿಪಿಎಸ್ ಇಲ್ಲದೆ ವಿತರಿಸುತ್ತಾರೆ. ಹುಮ್ಮಸ್ಸಿನ ನಿಜವಾದ ನಾಯಕರು. ನೋ ಎಂಬಿಎ, ನೋ ಫಂಡಿಂಗ್, ನೋ ಪ್ರಾಬ್ಲಮ್ಸ್. ಶ್ರೀಧರ್ ವೆಂಬು ತಮಿಳುನಾಡಿನ ಒಂದು ಹಳ್ಳಿಯ ಬಾಹ್ಯ ನಿಧಿಯಿಂದ ಒಂದೇ ಒಂದು ರೂಪಾಯಿ ಪಡೆಯದೆ 50,000 ಕೋಟಿ ಮೌಲ್ಯದ ಜೋಹೋ ಎಂಬ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದಾರೆ. ಭಾರತದಲ್ಲಿ ಮಾತ್ರ ಇವೆಲ್ಲ ನಡೆಯುತ್ತದೆ. ಒಂದು ಹಳ್ಳಿಯನ್ನು ಧೂಳಿನಿಂದ ಮುಕ್ತಗೊಳಿಸಲು ಮಕ್ಕಳು ತಮ್ಮ ಚಪ್ಪಲಿಗಳನ್ನು ರಸ್ತೆಯ ಬದಿಯಲ್ಲಿ ಬಿಟ್ಟು ಸ್ವಚ್ಛವಾಗಿಡಲು ಬರಿಗಾಲಿನಲ್ಲಿ ಆಟವಾಡುತ್ತಿದ್ದಾರೆ. ನಾವು ಜೀವನದಲ್ಲಿ ಮಕ್ಕಳಂತೆಯೇ ಸಣ್ಣ ಪುಟ್ಟ ಪಾಠಗಳನ್ನು ಯಾವಾಗಲೂ ಪಾಲಿಸಬೇಕು. ಸೌದಿ ಅರೇಬಿಯಾ ಈಸ್ ಆನ್ ಅನದರ್ ಲೆವೆಲ್. 2034ರ ಫಿಫಾ ವಿಶ್ವಕಪ್ಗಾಗಿ ಸೌದಿ ಅರೇಬಿಯಾದಲ್ಲಿ $1 ಬಿಲಿಯನ್ ಮೌಲ್ಯದ 1,150 ಅಡಿ ಎತ್ತರದ ಸ್ಕೈ ಕ್ರೀಡಾಂಗಣವನ್ನು ನಿರ್ಮಿಸಲಿದೆ. ಕಳೆದ ವರ್ಷವಷ್ಟೇ ಲಿಂಗ ಪರಿವರ್ತಿಸಿಕೊಂಡಿದ್ದ ಸಂಜಯ್ ಬಂಗಾರ್ ಪುತ್ರಿ ಮಹಿಳಾ ಕ್ರಿಕೆಟ್ನಲ್ಲಿ ಚಾನ್ಸ್ ಬೇಕೆಂದು ಕೇಳಿದ ನಯಾ ಬಂಗಾರ್ ಹಿಂದಿ ಭಾಷೆಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ 19 ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಆದೇಶ ಹೊರಡಿಸಿದ ನಂತರವೇ ನೇಮಕಾತಿ ಪ್ರಕ್ರಿಯೆ ಶುರು ಎಂದಿದ್ದಾರೆ. ಭಾರತೀಯ ಸರಕುಗಳು ಅಮೆರಿಕ ಮಾರುಕಟ್ಟೆಗೆ ಹೋಗಲು ಸಾಧ್ಯವಾಗದಿದ್ದರೆ ಅವು ರಷ್ಯಾಗೆ ಹೋಗಬಹುದು.